ಇದು ಪ್ರತಿಷ್ಠಾಪನೆ ಆಗ್ಬೇಕಾದ್ರೆ ನಾನು ಅಲ್ಲಿ ಮೇಲೆಯಿಂದ ಹೂ ಹಾಕಿದ್ದೀನಿ. ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ. ನೋಡಿ ಫೋಟೋಗೆ ಕುತ್ಕೊಂಡಿದಾರೆಲ್ಲ. ಇದ್ಯಾವ ಫ್ಲೇವರ್ ರೆಡ್? ಸ್ಟ್ರಾಬೆರಿ. ಅನ್ನೇಮ ಈಚೆ ಕೊಡಿಸ್ತೀನಿ. ಆ ಕೋತಿ ತಿನ್ನೋದು ನೋಡ್ತಿದ್ದೀರಲ್ಲ, ಅದು ಎಷ್ಟು ಚಂದ ತಿನ್ನುತ್ತೆ ನೋಡಿ. ಒಂದ್ಸಲ ಪರಿಮಳ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲಮ್ಮ ಇಲ್ಲಿ ಪ್ಲೇಸ್. ವ್ಯೂ ಪಾಯಿಂಟ್ ಎಲ್ಲ ಸಕ್ಕತ್ತಿದೆ. ನಿಮ್ಗೆ ಇಷ್ಟನಮ್ಮ ಕೋತಿಗಳು? ತುಂಬಾ ಇಷ್ಟ. ಯಾಕಂದ್ರೆ ಅದು ತುಕ್ಕ ಅಂತ ಹಾರ್ತಿರ್ತದೆ. ಕೈಗೆ ಸಿಗಲ್ಲ, ಓಡೋಗುತ್ತೆ. ಇಲ್ಲಿ ಬಾಲೆ ಗಾಯ್ಸ್ ಇಲ್ಲಿ ಕರುಗಳನ್ನ ಒಂದು ಸಪರೇಟ್ ಜಾಗದಲ್ಲಿ ಬಿಟ್ಟಿದ್ದಾರೆ ನೋಡಿ. ಇದು ಡಿಫರೆಂಟ್ ಹಸು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮುನ್ನು ಸನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್ ನಾವಿವತ್ತು ಹನುಮಗಿರಿಗೆ ಹೋಗ್ತಾ ಇದೀವಿ. ಹನುಮಗಿರಿ ಬಗ್ಗೆ ನಮ್ಮ ಸಣ್ಣವರಿಗೆ ಮತ್ತೆ ಅವ್ರ ಅಪ್ಪನಿಗೆ ತುಂಬಾ ಅಂದ್ರೆ ತುಂಬಾ ಗೊತ್ತು. ತುಂಬಾ ಮೆಮೊರಿಯಬಲ್ ಪ್ಲೇಸ್ ಅಂತೆ. ನಿಯರ್ ತುಂಬಾ ಹತ್ರದ ಟೂರಿಸ್ಟ್ ಪ್ಲೇಸ್ ಅದೇ ಇರೋದಲ್ವಾ ಅಮ್ಮ? ಹೌದು ಮುನು. ಹೋಗೋಣ ಈಗ. ನಾನು ಡಿಫರೆಂಟ್ ಆಗಿ ಕಾಣಿಸ್ತಿಲ್ವಾ? ಡಿಫರೆಂಟ್ ಆಗಿ ಕಾಣಿಸ್ತಿದ್ದೀರಾ. ಮತ್ತೆ ಪಿಂಪಲ್ ಕೂಡ ಕಮ್ಮಿ ಆಗಿದೆ ನಿಮ್ಗೀಗ. ಹೌದಾ? ಡಿಫರೆಂಟ್ ಆಗಿ ಯಾಕೆ ಹೇಳಿ? ಕುಂಕುಮ ಕೆಳಗಡೆನೂ ಇಟ್ಟಿದ್ದೀರಾ. ಫಸ್ಟ್ ಟೈಮ್ ಇಲ್ಲಿ ಇಟ್ಕೊಂಡಿದ್ದೀನಿ. ಸರಿ ಹೋಗೋಣ. ನೋಡಿ ಅಲ್ಲಿ ನಮ್ಮ ಧನ್ಯ ಅವರು ಅಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ಅಪ್ಪ ಅಮ್ಮ ಅಲ್ಲಿ ಹೋಗ್ತಿದ್ದಾರೆ. ಗಾಡಿ ಇದೆ, ಅವರು ಗಾಡಿಲಿ ಹೋಗ್ತಾರೆ, ಕಾರಲ್ಲಿ. ನಾನು ಮತ್ತೆ ಸಣ್ಣ ಅವರು 2 ವೀಲರ್ ಅಲ್ಲಿ ಹೋಗ್ತಾರೆ. ಬನ್ನಿ ಹೊರಡೋಣಮ್ಮ, ಹತ್ತಿ. ಬನ್ನಿ ಇಲ್ಲಿರೋ ಹನುಮಗಿರಿ ಯಾವ ತರ ಇದೆ ಅಂತ ನೋಡೋಣ. ಆಂಜನೇಯನ್ ಟೆಂಪಲ್ ಮತ್ತೆ ಶ್ರೀರಾಮನ ಟೆಂಪಲ್. ಬನ್ನಿ ಹೋಗೋಣ. ಈ ರೋಡು ಹಿಂಗ್ ಹೋದ್ರೆ ನಮ್ಮ ಸಣ್ಣ ಅವರ ಮನೆಗೆ ಹೋಗುತ್ತೆ ನೋಡಿ. ಹಿಂಗ್ ಹೋದ್ರೆ ಈಶ್ವರ ಮಂಗಳಕ್ಕೆ ಹೋಗುತ್ತೆ, ಮತ್ತೆ ದೇಲಂಪಾಡಿಗೆ ಹೋಗುತ್ತೆ. ಹಿಂಗ್ ಹೋದ್ರೆ ಒಬ್ರು ಮನೆ ರೂಟು, ಈ ಕಡೆ ಹೋದ್ರೆ ಇನ್ನೊಂದು ರೂಟು, ಈ ಕಡೆ ಹೋದ್ರೆ ಇನ್ನೊಂದು ರೂಟು. ಈ ಕಾರಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ಅಪ್ಪ ಅಮ್ಮ ಧನ್ಯ ಅವ್ರು ಬರ್ತಾರೆ. ಸನುಮ ಯಾರ ಜೊತೆ ಬರೋದು ಅವರು? ನಿಮ್ಮ ಅಪ್ಪ, ನನ್ನ ಬೆಸ್ಟ್ ಫ್ರೆಂಡ್ ನಿಹಾಲ್ ಮತ್ತು ಹಿಮಾ ಇದಾರಲ್ಲ, ನಿಮ್ಮ ಅದೇ ಚೈಲ್ಡ್ಹುಡ್ ಫ್ರೆಂಡ್ಸ್. ಅವರ ಪಪ್ಪನ್ ಕಾರು, ಅವ್ರ ಕಾರಲ್ಲಿ ಬರ್ತಾರಾ? ಸರಿ ಸರಿ, ಓಕೆ ಗೈಸ್. ಇವಾಗ ಅವರು ಅಲ್ಲಿಂದ ಅಪ್ಪಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರು ಬರೋಷ್ಟ್ರಲ್ಲಿ ಟೈಮ್ ಆಗುತ್ತೆ. ನಾವು ಅಷ್ಟರಲ್ಲಿ ಹೊರಡಿರ್ತೀವಿ ಅಲ್ಲಿಗೆ. ಹನುಮಗಿರಿಗೆ ಹೋಗಿರೋಣ ನಾವು, ಅವ್ರು ಬರ್ತಾರೆ. ಬನ್ನಿ ಹೋಗೋಣ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ದೀರಾ, ಕ್ಯೂಟ್. ಆದಷ್ಟು ಬೇಗ ಪಿಂಪಲ್ಸ್ನ ಕಮ್ಮಿ ಮಾಡ್ಕೊಳ್ಳಿ. ಹಾ, ಏನ್ ಕ್ರೀಮ್ ಹಚ್ಕೋಬೇಡಿ, ಮುಖಕ್ಕೆ ಡಸ್ಟ್ ಬೀಳದೆ ಇರೋ ತರ ನೋಡ್ಕೊಳ್ಳಿ. ಸರಿ ಬನ್ನಿ, ಹತ್ತಿ ಹೊರಡೋಣ. ಮ್ಯಾಂಗೋನಾ? ಬೇಡ ಬನ್ನಿಮ್ಮ, ಸಾಕು. ಎಷ್ಟು ಮ್ಯಾಂಗೋ ತಿಂತೀರಾ? ಹಾ, ಅಷ್ಟೊಂದು ಆಸೆನಾ ನಿಮ್ಗೆ ಮ್ಯಾಂಗೋ ಅಂದ್ರೆ? ಹಾ, ಬನ್ನಿ ಹತ್ತಿ. ನೋಡಿ ಗೈಸ್, ಇದು ಈಶ್ವರ ಮಂಗಲ. ಇವಾಗ ರೈಟ್ ಸೈಡ್ ದ್ವಾರ ಇದೆ ಅಲ್ಲ, ಅಲ್ಲಿಗೆ ಹೋಗ್ಬೇಕು. ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಅಂತ ನೋಡಿ. ಇದೇ ಮೇನ್ ದ್ವಾರ, ಹನುಮಗಿರಿದು ಮೇನ್ ದ್ವಾರ ಇದು ನೋಡಿ. ಆಂಜನೇಯನ ಗದೆ. ಹಾ ಮಾಮ ಹೊರಟಿದ್ದ. ಬಾಯ್ ಮಾಮ, ಬಾಯ್. ವಿಡಿಯೋ ಟೇಕ್ ಕೇರ್, ಬಾಯ್. ಹಾ ನೋಡಿ ಗೈಸ್, ಫೈನಲಿ ಹನುಮಗಿರಿಗೆ ರೀಚ್ ಆದ್ವಿ. ಇವರೆಲ್ಲ ಇಲ್ಲಿದ್ದಾರೆ ನೋಡಿ. ಅಕ್ಕ ನಮ್ಗಿಂತ ಮುಂಚೆ ಬಂದಿದ್ಯಾ? ಹೌದು. ಯಾಕೆ? ನಮ್ಗೆ ಹತ್ತಿರ ಅಲ್ವಾ, ಅದಕ್ಕೋಸ್ಕರ. ನೀವು ಬ್ಯಾಂಗ್ಳೂರಿಂದ ಬಂದ್ರಲ್ಲ, ಅದಕ್ಕೋಸ್ಕರನಾ? ನೋಡಿ ಅಮ್ಮನೂ ಬಂದಿದ್ದಾರೆ, ಅಮ್ಮ ಇಲ್ಲಿದ್ದಾರೆ. ಕೂದ್ಲು ಇವತ್ತು ನ್ಯೂ ಸ್ಟೈಲ್ ತೋರಿಸಿ. ಇಲ್ಲ ಅದು ನೂಡಲ್ಸ್ ಇದ್ದಂಗಿದೆ. ಬನ್ನಿ ಹೊರಡೋಣ ಒಳಗಡೆ. ಸಣ್ಣ ಮನೆಗೆ ನಿಯರ್ ಇರುವಂತ ಟೂರಿಸ್ಟ್ ಪ್ಲೇಸ್ ಇದು. ಬನ್ನಿ ಒಳಗಡೆ ಹೋಗೋಣ. ತುಂಬಾ ದಿನ ಆಯ್ತು ನಾವು ಬಂದು. ಅವಾಗ ಬಂದಿದ್ದು ಗೈಸ್, ಸಣ್ಣವ್ರ ಮನೆಗೆ ಫಸ್ಟ್ ಟೈಮ್ ನಾನು ಬಂದಾಗ ಬಂದಿದ್ದ ಪ್ಲೇಸ್ ಇದು, ಹನುಮಗಿರಿ. ಬನ್ನಿ ಇವಾಗ ಆ ಪ್ಲೇಸ್ನ ನಮ್ಮ ಸಣ್ಣವರು ಕ್ಲಿಯರ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಬನ್ನಿ ನೋಡೋಣ ಯಾವ ತರ ಇದೆ ಟೆಂಪಲ್ ಅಂತ. ಎಷ್ಟು ಗ್ರೀನರಿ ಆಗಿದೆ ಅಲ್ಲಮ್ಮ ಪ್ಲೇಸು. ಎಷ್ಟು ಟೈಮ್ ಆಯ್ತು ನಾನು ಬರದೆ. ನಾನು ಅಷ್ಟೇ ಬಂದಿಲ್ಲ, ಬಟ್ ನೀವು ಚಿಕ್ಕ ವಯಸ್ಸಲ್ಲಿ ಬರ್ತಿದ್ರಾ? ಡೈಲಿ ಬರ್ತಿದ್ದೆ ನಾನು. ಇಲ್ಲೇ ಸ್ಕೂಲ್ ನಂದು. ನಿಜ? ಹಿಂಗ್ ಹೋಗ್ಬೇಕಾದ್ರೆ ಇಲ್ಲಿಗೆ ಬಂದು ಹೋಗ್ತಿದ್ವಿ. ಹೌದಾ? ಅಲ್ಲೇ, ಅದೇ ನನ್ನ ಸ್ಕೂಲು. ಇಲ್ಲಿ ಕಾಣಿಸ್ತಿದೆ ಅಲ್ಲ ಗೈಸ್, ಆ ಕಡೆ ಕಾಣಿಸ್ತಿದೆ ಅಲ್ಲ, ಟಾರ್ಪಲ್ ತರ. ಇದು ಚೆನ್ನಾಗಿದೆ. ಏನ್ ಚೆನ್ನಾಗಿದೆ? ಅಲ್ಲಿ ಗ್ರೀನರಿ ಚೆನ್ನಾಗಿದೆ. ನೇರಳೆ ಹಣ್ಣು ಅದು ಇಲ್ಲೇ ಇದೆ. ನೇರಳೆ ಹಣ್ಣು ನೋಡಿ ಗೈಸ್, ಎಷ್ಟು ಕೆಳಗಡೆ ಇದೆ ನೇರಳೆ ಹಣ್ಣು. ಮುಂಚೆ ಆರಾಮಾಗಿ ಕಿತ್ಕೊಂಡು ತಿನ್ಬೋದು. ಆಮೇಲೆ ಹೋಗ್ಬೇಕಾದ್ರೆ ಕಿತ್ಕೊಂಡು ತಿನ್ನೋಣ. ಇಲ್ಲ, ಮುಂಚೆ ಇದ್ರೊಳಗೆ ಹೋಗ್ಲಿಕ್ಕೆ ಬಿಡ್ತಿದ್ರು, ಬಟ್ ಇವಾಗ ನೋಡಿ ಈ ತರ ಫುಲ್ ಇದಾಕಿದ್ದಾರೆ. ಇವಾಗ ಬಿಡಲ್ವಾ? ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದಾರಲ್ಲ. ಅದಕ್ಕೆ ಬಂಡೆಯಲ್ಲಿ ಕೆತ್ತಿದ್ದಾರೆ ನೋಡಿ ಗೈಸ್, ಶ್ರೀರಾಮಚಂದ್ರನ. ಶ್ರೀರಾಮ, ಸೀತೆ, ರಾಮ, ಲಕ್ಷ್ಮಣ, ಆಂಜನೇಯ. ಫುಲ್ ಬಂಡೆಯಲ್ಲಿ ಕೆತ್ತಿ ಸ್ಟೋರಿ ಬರೆದಿದ್ದಾರೆ. ತೋರಿಸ್ತೀನಿ, ಅದು ಆ ಕಡೆ ಮೇಲ್ಗಡೆ. ಹೌದಾ? ಫುಲ್ ದೊಡ್ಡದಾ ಇದು ದೇವಸ್ಥಾನ? ತುಂಬಾ ದೊಡ್ಡದಿದೆ, ತೋರಿಸ್ತೀನಿ. ದೇವಸ್ಥಾನದ ಒಳಗಡೆ ಶೂಟ್ ಮಾಡಂಗಿಲ್ಲ ಅನ್ಸುತ್ತೆ. ಸೊ ಇಲ್ಲಿಂದಾನೇ ನೀವು ಕೂಡ ಆಂಜನೇಯನ ದರ್ಶನ ಮಾಡ್ಕೊಳ್ಳಿ. ನೋಡಿ
ನಮ್ಮ ಆಂಜನೇಯ ಎಲ್ಲೇ ಇದ್ದಾರೆ. ದೇವಸ್ಥಾನದ ಬ್ಯಾಕ್ ಸೈಡ್ ಬಂದರೆ ಇಲ್ಲಿ ಪೂರ್ತಿ ಪಾರ್ಕ್ ಥರ ಇದೆ, ವಿಶಾಲವಾದ ಪ್ಲೇಸು. ಇಲ್ಲಿ ಬಂದರೆ ಒಂದು ಒಳ್ಳೆ ವಿಸಿಟಿಂಗ್ ಪ್ಲೇಸ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಅಲ್ವಮ್ಮ? ಇದು ಒಳ್ಳೆ ವಿಸಿಟಿಂಗ್ ಪ್ಲೇಸ್ ಅಲ್ಲ, ಅಂದರೆ ಕುತ್ಕೊಳ್ಳೋಕ್ಕೆ ವಿಶ್ರಾಂತಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಪ್ಲೇಸು. ಮತ್ತೆ ಅಲ್ಲೇ ಸ್ಟೋರಿಗಳು ಬರ್ದಿರ್ತಾರೆ. ಹೌದಾ? ಅಂದರೆ ಚಿಕ್ಕ ವಯಸ್ಸಿಂದ ಇಲ್ಲೇ ಇರೋದಲ್ಲ ಅಪ್ಪ, ಗೊತ್ತಿರುತ್ತೆ. ಎಷ್ಟು ನೇರಳೆಣ್ಣು ಬಿದ್ದಿದೆ, ಯಬ್ಬಾ ಯಬ್ಬಾ. ತಿನ್ನಿ, ಯಾರು ಬೇಡ ಅಂದಿದ್ದು? ಎಲ್ಲರೂ ಕಾಲಲ್ಲಿ ತುಳಿದಿರ್ತಾರೆ, ತುಂಬಾ ಫ್ರೆಶ್ ಆಗಿರುತ್ತೆ, ತಿನ್ಬೋದು. ಅಮ್ಮ ನಿಮ್ಗೆ ಬೇಕಾ ಅಮ್ಮ ನೇರಳೆಹಣ್ಣು? ಏನು ಹುಡುಕ್ತಿದ್ದೀರಾ? ಹಣ್ಣಿದೆಯಾ ಅಂತ ನೋಡ್ತಾ ಇದ್ದೀನಿ. ಸ್ಟೋರಿ ಅಂತ ಪಪ್ಪ, ಇಲ್ಲಿದು ಸ್ಟೋರಿ ಅಂತ ಹೇಳಿ. ಸನ್ಮಾ, ನೀವ್ ಹೇಳಿದ್ರಲ್ಲ ನನಗೆ ಸ್ಟೋರಿ ಇದ್ರದ್ದು ಒಂದು ಚಿಕ್ಕದಾಗಿ, ಹಂಗೆ ಹೇಳಿ ಸಾಕು. ಅದೇ ಆಂಜನೇಯ ದೇವರು ಇದನ್ನ ಏನು ಸಂಜೀವಿನಿ ಬೆಟ್ಟನ ಹಿಂಗೆ ಎತ್ಕೊಂಡು ಹೋಗ್ಬೇಕಾದ್ರೆ ಕೈಯಲ್ಲಿ, ಅದೇ ಕಿರುಬೆರಳಲ್ಲಿ ಸಂಜೀವಿನಿ ಬೆಟ್ಟನ, ಅದೇ ಲಕ್ಷ್ಮಣ ಹಂಗೆ ಇದು ತಗೊಂಡ್ಬರಕ್ ಹೋದಾಗ, ಹಾ ಅದೇ ಅಲ್ಲೋ ಅಮ್ಮ, ಇದು ಕಿರುಬೆರಳಿನಲ್ಲಿ ಬೆಟ್ಟ ಎತ್ತದಾಗ ಸಂಜೀವಿನಿ ಬೆಟ್ಟ ಎತ್ಕೊಂಡೋದಾಗ ಸ್ವಲ್ಪ ಪಾರ್ಟು ಸಂಜೀವಿನಿ ಬೆಟ್ಟದ ಇಲ್ಲಿ ಬಿದ್ದಿರೋದು. ಸೊ ಆ ಪ್ಲೇಸ್ ಅಲ್ಲಿ ಇದು ಪಂಚಮುಖಿ ಆಂಜನೇಯ ದೇವರದು ವಿಗ್ರಹ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಹೌದು, ಇನ್ನ ಸ್ಟ್ರಾಂಗ್ ಸ್ಟೋರಿ ಇರ್ಬೇಕು ನನ್ನ ಪಪ್ಪನಿಗೆ ಗೊತ್ತು. ನೀವು ಸಿಂಪಲ್ ಆಗಿ ಇಷ್ಟು ತಿಳ್ಕೊಂಡಿದ್ದೀರಾ? ಹೌದು, ಇವಾಗ ಬಿತ್ತಾ? ನಂಗಿಲ್ಲ, ತಗೊಳ್ಳಿ ಮನಿ. ನಿಮ್ಗೆ ಇಷ್ಟ? ತಿನ್ನಿ, ನನಗೂ ಇಷ್ಟನೇ. ನಾಲಾಗೆ ಹೆಂಗಿದೆ ನೇರಳೆ ಹಣ್ಣು? ನಾಲ್ಗೆ ತೋರಿಸಿ ನಿಮ್ದು. ಗೈಸ್ ತುಂಬಾ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ನೀವು ಇಲ್ಲಿ ಬಂದ್ರೆ ಒಂದು ಒಳ್ಳೆ ವಿಸಿಟಿಂಗ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದೊಂದು ಕಡೆನೂ ಈ ತರ ಕಲ್ಲಲ್ಲಿ ನಿಮ್ಗೆ ಇದ್ರದ್ದು ಸ್ಟೋರಿನ ಇಲ್ಲೇ ಕೆಳಗಡೆ ಬರ್ದಿಟ್ಟಿರ್ತಾರೆ. ಪ್ರತಿ ಒಂದೊಂದ್ರದ್ದು ಸ್ಟೋರಿನ ಇಲ್ಲಿ ಬರ್ದಿಟ್ಟಿದ್ದಾರೆ. ತುಂಬಾ ಒಳ್ಳೆ ವಿಸಿಟಿಂಗ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ. ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯ್ತು. ಇದು ನಾನು ಬರ್ತಿರೋದು ಆಕ್ಚುಲಿ ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ಬಂದಿದ್ದೆ, ಬಟ್ ಈ ಕಡೆ ಎಲ್ಲ ಇಷ್ಟು ಪ್ಲೇಸ್ ಇನ್ನೂ ಬಿಲ್ಡ್ ಮಾಡಿರಲಿಲ್ಲ. ಇವಾಗ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮತ್ತೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ ಈ ಪ್ಲೇಸ್, ನನಗೆ ಇದು ಇಷ್ಟ. ಎವ್ರಿ ಸ್ಟೋರೀಸ್ನ ಈ ಥರ ನೋಡಿ, ಅವ್ರ ಕೈಯಲ್ಲೇ ಇದು ಕೆತ್ತಿರೋದು, ಕೈಯಲ್ಲೇ ಇದು ಕಲ್ಲು, ಗೊತ್ತಾಯ್ತು ಕಲ್ಲಲ್ಲೇ ಈ ತರ ಕೆತ್ತಿ, ಅದ್ರದ್ ಬಗ್ಗೆ ಗ್ರೇಟ್ ಅಲ್ವಾ? ಹೌದು, ನಿಜ ಗ್ರೇಟು. ಕಲ್ಲಲ್ಲಿ ಕೆತ್ತದಂದ್ರೆ ಸುಮ್ಮನೆ ಅಲ್ಲ, ಗೋಡೆ ಮೇಲೆ ಪೈಂಟ್ ಮಾಡ್ದಂಗಲ್ಲ, ಅದು ಒಂಥರ ಟ್ಯಾಲೆಂಟ್. ಅಂದ್ರೆ ಇದು ಅದಕ್ಕಿನ್ನ ದೊಡ್ಡ ಟ್ಯಾಲೆಂಟ್. ಗ್ರೇಟ್, ರಿಯಲಿ ಆಗಿದೆ ಅಲ್ವಾ? ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ, ಮೇಂಟೈನ್ ಮಾಡಿದ್ದಾರೆ, ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್. ಸಕ್ಕತ್ತಿದೆ ಪ್ಲೇಸ್. ಇನ್ನು ಅಲ್ಲಿ ಮುಂದೆ ಎಲ್ಲ ದೊಡ್ಡ ದೊಡ್ಡ ಪ್ಲೇಸ್ ಇದೆ ಅಲ್ಲ. ಮತ್ತೆ ಆಂಜನೇಯ ವಿಗ್ರಹ ಇನ್ನೊಂದು ದೊಡ್ಡದಿದೆ ಅಲ್ವಾ ಇಲ್ಲಿ, ರಾಮಂದು. ಹಾ, ಕರೆಕ್ಟ್. ಎಷ್ಟೋ ಜನ ಹೇಳಿದ್ರಲ್ಲ ಹನುಮಗಿರಿಗೆ, ಅದೇ ಮೊನ್ನೆ ಫಂಕ್ಷನ್ ಇತ್ತಲ್ಲ, ಆ ಟೈಮಲ್ಲಿ ಬನ್ನಿ ಅಂತ, ನಮಗೆ ಬರಕ್ಕಾಗಿಲ್ಲ. ಗೈಸ್ ನಾವು ಬಂದಿದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ಮಾಡಿರೋ ಕಮೆಂಟ್ ನೋಡಿ, ಮತ್ತೆ ನಮ್ಗೆ ಇಲ್ಲಿ ಹೋಗಿ ಎಷ್ಟೋ ದಿನ ಆಗಿತ್ತು ಅಂತ. ಅಂದ್ರೆ ನಮ್ ಸಣ್ಣ ಅವರು ತುಂಬಾ ಮಿಸ್ ಮಾಡ್ಕೋತಾ ಇದ್ರು ಈ ಪ್ಲೇಸ್ ನ. ಅಪ್ಪನ ಜೊತೆ ಮತ್ತೆ ಸ್ಕೂಲ್ಗೆ ಹೋಗುವಾಗ ಹೋಗ್ತಿದ್ರಂತೆ, ಅದಕ್ಕೋಸ್ಕರ ಬಂದ್ವಿ. ಮತ್ತೆ ನೀವು ಕೂಡ ಕಮೆಂಟ್ ಅಲ್ಲಿ ತುಂಬಾ ಜನ ನೆನಪಿಸಿದ್ರಿ ಹನುಮಗಿರಿಗೆ ಹೋಗಿ ಅಂತ. ಸೊ ಅಲ್ಲಿ ಇವಾಗ ನಾವು ಬಂದಿರೋ ಟೈಮ್ ಅಲ್ಲಿ ಇಲ್ಲಿ ಫಂಕ್ಷನ್ ನಡೀತಾ ಇಲ್ಲ, ಜೋರಾಗಿ ಫಂಕ್ಷನ್ ನಡೀತಂತಲ್ಲಮ್ಮ ಇಲ್ಲಿ. ಹೌದು, ಇನ್ನೊಂದೇನು ಗೊತ್ತಾ, ತುಂಬಾ ಮೆಮೊರೀಸ್ ಇರೋದು ಇದು. ನಂದು ಸ್ಕೂಲ್ ಇರೋದು ಅದು ಹೈಸ್ಕೂಲ್, ಅಲ್ಲಿ ಹೈಸ್ಕೂಲ್ ಅವ್ರದೇ ತೋಟ ಇದು. ಈ ತೋಟದಲ್ಲಿ ಎಷ್ಟು ಆಟ ಆಡಿದೀವಿ ನಾವು, ಇದೇ ತೋಟ ಸ್ಕೂಲ್ ಅವ್ರದೇ ತೋಟ ಇದು. ಅಡಿಕೆ ಎಲ್ಲ ಇರ್ತಿದ್ವಿ, ಬಂಕ್ ಹಾಕಿ ಬಂದ್ಬಿಟ್ಟು ಅಲ್ಲೇ ಇರ್ತಿದ್ವಿ. ಸ್ಕೂಲಲ್ಲಿ ರಜಾ ಆಗ್ತಿದ್ರಾ? ಅಂದ್ರೆ ಒಂದೊಂದು ಕ್ಲಾಸ್ಗೆ ಊಟ ಮಾಡಿ ಬಂದ ನಂತರ ಕ್ಲಾಸಿಗೆ ಹೋಗ್ತಿರ್ಲಿಲ್ಲ ಅಲ್ಲ, ಸೊ ಆ ಟೈಮಲ್ಲಿ ಅಲ್ಲೇ ಇರ್ತಿದ್ವಿ ತೋಟದಲ್ಲೆಲ್ಲ. ಸರ್ ಮೇಡಮ್ ನವರೆಲ್ಲ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ರು ತೋಟಕ್ಕೆ, ಆಟ ಆಡ್ಸೋಕೆ. ಇಲ್ಲಿ ಸ್ವಲ್ಪ ಹನುಮಗಿರಿ ಬೆಟ್ಟನ ಸ್ವಲ್ಪ ಹತ್ಕೊಂಡು ಬಂದ್ರೆ ಸಾಕು. ನೋಡಿ ಇಲ್ಲಿ ಈ ತರ ಪ್ಲೇಸ್ ಸಿಗುತ್ತೆ. ಇಲ್ಲಿ ಆಂಜನೇಯನ ಗದೆ ಇದೆ ನೋಡಿ, ಚೆನ್ನಾಗಿ ಮಾಡಿದಾರಲ್ಲಮ್ಮ ಇಲ್ಲಿ. ಇದು ನನಗೆ ದೇವಸ್ಥಾನ ತರ ಫೀಲ್ ಆಗ್ತಿಲ್ಲ. ದೇವಸ್ಥಾನದಲ್ಲಿ ಈ ತರ ಒಂದು ವಿಶಾಲವಾಗಿ ಪಾರ್ಕ್ ಮಾಡಿ ಅದ್ರ ಮಿಡಲಲ್ಲಿ ದೇವಸ್ಥಾನ ಸಖತ್ತಾಗಿದೆ. ನೋಡಿ ಗಾಯ್ಸ್, ಸ್ಟೋರಿಗಳೆಲ್ಲ ಬರ್ದಿದ್ದಾರೆ. ಪ್ರತಿ ಒಂದೊಂದು ಸ್ಟೋರಿನೂ ಕ್ಲಿಯರ್ ಆಗಿ ಬರ್ದಿದ್ದಾರೆ ಇಲ್ಲಿ ಸ್ಟೋರಿನ. ಈ ಜಾಗದಲ್ಲಿ ಆಂಜನೇಯ ಬಂದು ಹೋಗಿತ್ತು ಅಂದ್ರೆ ಹೆಂಗ್ ಫೀಲ್ ಆಗುದಲ್ಲ ನಮಗೆ. ಏನು ಹಾ ಗೈಸ್, ಇಲ್ಲಿ ಕೋತಿಗಳು ಕೂಡ ಇದೆ ನೋಡಿ. ಮಂಗ ಅಂತ ಇದ್ದಾರೆ ಇವರು. ಇದೆ ರಾಮನ ವಿಗ್ರಹ, ತುಂಬಾ ದೊಡ್ಡ ಸ್ಟ್ಯಾಚು ಇದೆ ಹನುಮಗಿರಿ ಮೇಲೆ, ಬೆಟ್ಟದ ಮೇಲಿದೆ ಅಲ್ಲಮ್ಮ. ಹೌದು, ಇದು ಇದರ ಪ್ರತಿಷ್ಠಾಪನೆ ಆಗ್ಬೇಕು. ಹೋಸಲಿ ಬಂದಾಗ ನಾನು ಇಲ್ಲಿ ವಿಡಿಯೋ ಮಾಡಿದ್ದೆ. ಹೌದಲ್ವಾ, ಹುಷಾರು. ಇದು ಪ್ರತಿಷ್ಠಾಪನೆ ಆಗ್ಬೇಕಾದ್ರೆ ನಾನು ಅಲ್ಲಿ ಮೇಲೆಯಿಂದ ಹೂ ಹಾಕಿದ್ದೀನಿ. ಹೌದಾ? ಅಲ್ಲಿಂದ. ಓ, ಅಲ್ಲಿ ಮೇಲೆ ನಿಂತ್ಕೊಂಡ. ಹೌದು.
ಅಲ್ಲಿ ಹೋಗ್ಬೋದಾ ಈಗ? ಇವಾಗ ಹೋಗೋಂಗಿಲ್ಲ, ಪ್ರತಿಷ್ಠಾಪನೆ ಆಗೋ ಟೈಮಲ್ಲಿ ಹೋಗ್ಬೋದು. ಬನ್ನಿ ಪೂಜೆ ಆಗ್ತಿದೆ ಹೋಗೋಣ. ಗಾಯ್ಸ್ ಈಗಷ್ಟೇ ದೇವ್ರ ದರ್ಶನ ಮಾಡಿದೆ, ಸಕ್ಕತ್ತಾಗಿತ್ತು. ತುಂಬಾ ತುಂಬಾನೇ ಖುಷಿ ಆಯಿತು ದೇವ್ರ ದರ್ಶನ ಮಾಡಿ. ಏನೋ ಒಂಥರ ರಿಲೀಫ್ ಸಿಕ್ತು. ಮತ್ತು ಇಲ್ಲಿರೋ ನೇಚರ್ಗಳು, ಪ್ಲೇಸು ಎಲ್ಲ ಸಕ್ಕತ್ತಾಗಿದೆ. ನೀವೇ ನೋಡ್ಬೋದು ದೇವಸ್ಥಾನ ಯಾವ ಥರ ಇದೆ ಅಂತ. ದೇವಸ್ಥಾನ ಥರನೇ ಇಲ್ಲ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಒಂಥರ ಡಿಫ್ರೆಂಟ್ ಆಗಿದೆ. ಹೌದು, ನಿಮ್ಮ ಹತ್ರ ಮಾತಾಡ್ಬೇಕು. ಕೊಡಿ. ಏನು ಮಾತಾಡಬೇಕು? ನಿಮ್ಗೆ ಅಂದರೆ ಯಾವ ಥರ ಅನ್ನಿಸ್ತಿದೆ ಇಲ್ಲಿ? ತುಂಬ ಖುಷಿ ಆಯಿತು, ಸಕ್ಕತ್ತಾಗಿದೆ. ಹೌದಾ? ಮತ್ತು ಹೋಸಲಿ ಬಂದಾಗ ನಾವು ಅಷ್ಟು ಚೆನ್ನಾಗಿ ದೇವಸ್ಥಾನದಲ್ಲಿ ದರ್ಶನನೂ ಮಾಡಿರಲಿಲ್ಲ. ಇವಾಗ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ವಾ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಸೂಪರ್, ಸಕ್ಕತ್ತಾಗಿದೆ. ಹೌದಾ? ಹಾಗಾದ್ರೆ ಬನ್ನಿ ಒಂದೆರಡು ವಿಡಿಯೋ ಮಾಡೋಣ, ಬನ್ನಿ. ನಾನು ವಿಡಿಯೋ ಮಾಡೋಣ. ಹಾಂ ನೋಡಿ ಗೈಸ್, ಇಲ್ಲಿ ರಾಮದೇವರಿದ್ದಾರೆ. ಎಲ್ರಿಗೂ ಇಲ್ಲಿಂದ ಕೈ ಮುಕ್ಕೊಳ್ಳಿ ಎಲ್ರು, ಅಲ್ವಾ ಮೋನು? ಒಳ್ಳೇದು ಮಾಡಲಿ ದೇವರು. ಬರೋಕೆ ಆ್ಯಕ್ಚುಲಿ ಆಗದೆ ಇರೋರೆಲ್ಲ ಇಲ್ಲೇ ಕೈ ಮುಕ್ಕೊಳ್ಳಿ. ಬಟ್ ನೀವೇನಾದರೂ ಈಶ್ವರಮಂಗಲ ಪುತ್ತೂರು ಸೈಡ್ ಬಂದರೆ ಮಿಸ್ ಮಾಡದೆ ಹನುಮಗಿರಿಗೆ ವಿಸಿಟ್ ಮಾಡಿ, ಸಕ್ಕತ್ತಾಗಿದೆ ದೇವಸ್ಥಾನ. ಹೌದು. ನಮಗೊಂದು ಮೋಸ ನಡೆದಿದೆ ಗೈಸ್. ಏನಂತ ಅಂದರೆ, ನಾವು ಶೂಟ್ ಮಾಡೋದಕ್ಕೆ ಅಂತ ಹೋಗಿದ್ದೀವಿ, ರೀಲ್ ಶೂಟ್ ಮಾಡೋಣ ಅಂತ. ಇವರಪ್ಪ ಒಬ್ಬರೇ ಐಸ್ ಕ್ರೀಮ್ ತಿಂದಿದ್ದಾರೆ. ಐಸ್ ಕ್ರೀಮ್ ತಿಂದು ಇಡೀ ಪಾರ್ಕ್ನೆಲ್ಲ ಓಡಾಡ್ತಾ ಇದ್ದಾರೆ. ನೋಡಿ ಅಲ್ಲಿ, ನೋಡಿ ಅಲ್ಲಿ ಓಡಾಡ್ತಾ ಇದ್ದಾರೆ. ಯಾರ ಜೊತೆ ಓಡಾಡ್ತಿದ್ದಾರೆ ಮಾ? ಅಲ್ಲಿ ಯಾವುದೋ ಆಂಟಿ ಇದ್ದಾರೆ ಅಂತ. ಅಮ್ಮನಿಗೆ ಟೆನ್ಷನ್ ಆಯ್ತಲ್ಲ, ಅದಕ್ಕೆ ಸುಮ್ಮನೆ ಹೇಳ್ಬೇಡ ನನ್ನ ಗಂಡನ ಬಗ್ಗೆ. ಐಸ್ ಕ್ರೀಮ್ ತಿಂದು ಅವರಷ್ಟಿಗೆ ಅವರೇ ಹೋಗ್ತಾ ಇದಾರಪ್ಪ. ಗೈಸ್, ಅಪ್ಪ ಎಷ್ಟು ಸ್ವೀಟ್ ಪರ್ಸನ್ ಅಂತ ಅಂದರೆ, ಯಾರಿಗೂ ತೊಂದರೆ ಕೊಡಲ್ಲ. ಅವ್ರ ಪಾಡಿಗೆ ಅವರು ಓಡಾಡ್ಕೊಂಡು ಬರ್ತಾರೆ. ಮತ್ತೆ ನಮ್ಮ ಜೊತೆ ಎಲ್ಲೇ ಬಂದ್ರು ನಾವು ಬರೋವರೆಗೂ ವೆಯ್ಟ್ ಮಾಡ್ತಿರ್ತಾರೆ. ಆದರೆ ನಮ್ಮ ಜೊತೆ ಅಂತೂ ಬರಲ್ಲ. ಅದೇಮ್ಮ ಅಲ್ವಾ ಅಮ್ಮ? ಹೌದೌದು. ಹೆಂಗೆ ನಿಮ್ಮ ಅಪ್ಪನ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀನಿ. ಸ್ವೀಟ್ ಆಗಿದ್ದಾರೆ ಅಂತ ಅಮ್ಮನಿಗೆ ಸ್ವೀಟ್ ಇಲ್ಲ ಅಂತ. ಹಾಂ, ತುಂಬಾ ಸ್ವೀಟ್ ಇದ್ದಾರೆ. ಈಗಷ್ಟೇ ಶ್ರೀರಾಮಚಂದ್ರನದೊಂದು ವಿಡಿಯೋ ಮಾಡಿದ್ವಿ ನಾನು ಮತ್ತು ಸನ್ನು ಅವರು. ಚೆನ್ನಾಗಿ ಬಂತು ರೀಲ್ಸು. ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀವಿ. ಹೋಗಿ ನೋಡಿ. ಸಿಂಪಲ್ಲಾಗಿ ಮಾಡಿದ್ದೀವಿ, ದೇವಸ್ಥಾನದಲ್ಲಿ ಯಾವ ಥರ ಮಾಡಬೇಕು ಆ ಥರ. ಚೆನ್ನಾಗಿ ಬಂತಮ್ಮ? ಹಾಂ, ಚೆನ್ನಾಗಿ ಬಂತು. ಇಷ್ಟ ಆಯ್ತಾ? ಇಷ್ಟ ಆಯ್ತು. ನೀವೆಲ್ಲೂ ಹೊರಗಡೆನೆ ಬರಲ್ಲ, ಇವತ್ತು ನಮ್ಮ ಜೊತೆ ದೇವಸ್ಥಾನಕ್ಕೆ ಬಂದಿದ್ದೀರಾ. ದೇವಸ್ಥಾನಕ್ಕೆ ನಾನು ಬರ್ತೀನಿ, ಎಲ್ಲೋದ್ರೂ ಬರ್ತೀನಿ. ಹೌದಾ? ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ನೀವು ಅವಾಗ? ಅದೇ ನೀವು ಬ್ಯಾಂಗ್ಳೂರಲ್ಲಿ ಇರ್ಬೇಕಾದ್ರೆ ಮಂಡೇ ಮತ್ತು ಫ್ರೈಡೆ ಕರ್ಕೊಂಡು ಹೋಗ್ತೀರಲ್ವಾ? ಮತ್ತೆ ಇದಕ್ಕೆ ಬಂದಿದ್ರಲ್ಲ ನೀವು, ಇದು ರಾಘವೇಂದ್ರ ಸ್ವಾಮಿಗೆ ಬಂದಿದ್ದೀರಾ ತಾನೇ? ಬಂದಿದ್ದೇನೆ. ಥರ್ಸ್ಡೇ ಅಲ್ವಾ? ಥರ್ಸ್ಡೇ. ಹೌದು. ಬನ್ನಿ ಹೊರಡೋಣ. ಮಕ್ಕಳು ಆಟ ಆಡೋದಕ್ಕೆ ಅಂತ ಪಾರ್ಕ್ ಇದೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು ದೇವಸ್ಥಾನದಲ್ಲಿ ಪಾರ್ಕ್ ಇರೋದು. ನೀವು ಆಟ ಆಡ್ತಿದ್ರಾ ಇಲ್ಲಿ? ಹೌದಾ? ಏನೆಲ್ಲ ಮೆಮೊರಿ ಇಟ್ಟಿದ್ದೀರಮ್ಮ ನಿಮ್ಮ ಊರಲ್ಲಿ. ಹೌದಾ ಗೈಸ್? ಇಲ್ಲಿನ ಸ್ಟೋರಿನ 5 ನಿಮಿಷದಲ್ಲಿ ಸಣ್ಣವ್ರಿಗೆ ಗೊತ್ತಿರೋದನ್ನ ಸಣ್ಣವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಅಂದರೆ ಸಂಜೀವಿನಿ ಬೆಟ್ಟನ ಆಂಜನೇಯ ಎತ್ಕೊಂಡು ಹೋಗ್ಬೇಕಾದ್ರೆ ಅದ್ರದ್ದು ಒಂದು ಪೀಸು ಈ ಬೆಟ್ಟದ ಮೇಲೆ ಬಿತ್ತಂತೆ. ಸೊ ಅವಾಗಿಂದ ಇಲ್ಲಿ ದೇವ್ರನ್ನ ಇಟ್ಟು ಪೂಜೆ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಅಮ್ಮ ಕುತ್ಕೊಂಡಿದ್ದಾರೆ. ಬನ್ನಿ ಅಮ್ಮ ಓಡೋಣ. ಬಿಸಿಲು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ರು ಇಲ್ಲಿ ಕುತ್ಕೊಂಡು. ರೀಲ್ಸ್ ಮಾಡಿದ್ವಿ ನಾವಿಬ್ರು ಅಮ್ಮ. ಮಾಡಿದ್ವಿ. ಹಾಂ, ನಮ್ಮ ಧನ್ಯ ಅವರೇ ಶೂಟ್ ಮಾಡಿದ್ದು. ಕ್ರೆಡಿಟ್ಸ್ ಗೋಸ್ ಟು ಧನ್ಯ. ಚೆನ್ನಾಗಿ ಶೂಟ್ ಮಾಡಿದ್ರಿ ಅಮ್ಮ, ಸೂಪರ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ಬ್ರದರ್. ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ಈಗ. ನೋಡಿ ಫೋಟೋಗೆ ಎಲ್ಲ ಕುಂಡಿಸ್ತಾ ಇದ್ದೀನಿ. ಕುತ್ಕೊಂಡಿದ್ದಾರೆಲ್ಲ, ಫೋಟೋ ಕ್ಲಿಕ್ ಮಾಡೋಣ. ಹಂಗೆ ಫೋಟೋ ಸೂಪರಾಗಿ ಬಂತು. ಬನ್ನಿ ಹೊರಡೋಣ. ಇಲ್ಲಿ ಗೋಮಾತೆ ಇದ್ದಾರೆ. ವಾವ್ ಗೈಸ್, ಗೋಮಾತೆ ಇದೆ ನೋಡಿ ಗೈಸ್. ಇಲ್ಲಿ ಬಂದರೆ ಗೋಮಾತೆನೂ ನೋಡ್ಬೋದು ನೀವು. ಹೌದು ಅಲ್ವಾ? ಚೆನ್ನಾಗಿದೆ ಅಲ್ಲ ಅಮ್ಮ? ಏನಮ್ಮ ಇಷ್ಟು ದೊಡ್ಡ ಹಸು ನೋಡಿ ಗೈಸ್, ಎಷ್ಟು ದೊಡ್ಡದು. ಬಸವರಾಜ ಅಂತ ಹೆಸರು ಹಾಕಿದ್ದಾರೆ ಇಲ್ಲಿ, ಬಸವರಾಜ. ಯಾವ ದೇಶದ ಹಸುಮ ಇದು? ನಮ್ಮ ದೇಶದ್ದೇನಾ? ಇಷ್ಟು ದೊಡ್ಡ ಹಸು ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಇದು ಬಾಹುಬಲಿ ಫಿಲಮಲ್ಲಿ ನೋಡಿದ್ದೆ ನಾನು. ಬಾಹುಬಲಿ ಫಿಲಮಲ್ಲಿ. ಸಣ್ಣ ಚಿಕ್ಕ ವಯಸ್ಸಲ್ಲಿ ಬಂದು ಹಿಂಗೆ ಕೊಡ್ತಾ ಇದ್ರಂತೆ ಹಸುಗೆ. ಅಲ್ವಮ್ಮ? ಚಿಕ್ಕ ವಯಸ್ಸಿನ ಮೆಮೊರಿನೆಲ್ಲ ಇವಾಗ ಇದು ಮಾಡ್ಕೋತಾ ಇದ್ದಾರೆ ನಮ್ಮ ಸಣ್ಣವರು. ಹಳಸಿನ ಹಣ್ಣನ್ನ ಕಿತ್ಕೊಂಡು ತಿಂತಾ ಇದೆ ಕೋತಿ, ಕೊಡ್ತಾನೆ ಇಲ್ಲ. ನಾವೆಲ್ಲ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದೀವಿ. ಇವರು ಬಾಯಲ್ಲಿ ಚಪ್ಪರಿಸ್ತಾ ಇದ್ದಾರೆ ಹಳಸಿನ ಹಣ್ಣು ಬೇಕು ಅಂತ. ಬನ್ನಿಮ್ಮ ಈಚೆ ಕೊಡಿಸ್ತೀನಿ. ಆ ಕೋತಿ ತಿನ್ನೋದು ನೋಡ್ತಿದ್ದೀರಲ್ಲ, ಅದು ಎಷ್ಟು ಚಂದ ತಿನ್ನುತ್ತೆ ನೋಡಿ. ಒಂದ್ಸಲ ಪರಿಮಳ ಬರ್ತಾ ಇದೆ, ಇಲ್ಲಿವರೆಗೂ ಬರ್ತಿದೆ ಅಲ್ಲ ಸ್ಮೆಲ್. ಚೆನ್ನಾಗಿದೆ ಗೈಸ್. ಅದು ಹಳಸಿನ ಹಣ್ಣು ಎಷ್ಟು ನೀಟಾಗಿ ಬಿಡಿಸ್ಕೊಂಡು ತಿಂತಾ ಇದೆ ಅಂದರೆ ಸಕ್ಕತ್ತಾಗಿ ತಿಂತಾ ಇದೆ.
ಅದನ್ನ ನೋಡ್ತಾ ಇದೀವಿ ನಾವೆಲ್ಲರೂ. ಹೌದು. ನಮ್ಮ ಧನ್ಯ ಅವರು ಫಸ್ಟ್ ಟೈಮ್ ಒಂದು ಆಸೆ ಪಡ್ತಿದ್ದಾರೆ. ಏನ್ ಬೇಕಮ್ಮ? ಆ ಕುಕ್ಕರ್ ಬೇಕು. ಯಾವುದು? ಎಷ್ಟು ಸ್ಟ್ರೈಟ್ ಆಗಿ ನಿಂತ್ಕೊಂಡಿದೆ ಅಂತ. ಗೈಸ್ ಈ ಕೊಕ್ಕರೆ ಬೇಕಂತೆ ಅವ್ರಿಗೆ. ಅದು ಪ್ಲಾಸ್ಟಿಕ್ ಅಂತಾನೂ ಗೊತ್ತಿಲ್ಲ. ಎಷ್ಟು ಬೋದಲತಿ ನೋಡಿ. ನಿಮಗೆ ಗೊತ್ತಾಗುತ್ತಿಲ್ವ ಅಂತ ನಾನು ಚೆಕ್ ಮಾಡಿದೆ ಅಷ್ಟೇ. ಏನು ಬ್ರಿಲಿಯಂಟ್ ಗೊತ್ತಾಮ ಸನುಮ ನಿಮ್ಮ ಅಕ್ಕ. ಅಲ್ಲಿ ಪ್ಲಾಸ್ಟಿಕ್ ಕೊಕ್ಕರೆ ನಾ ಒರಿಜಿನಲ್ ಕೊಕ್ಕರೆ ಅನ್ಕೊಂಡು ಹಿಂಗ್ ಬಾ ಅಂತವ್ರೆ. ನೋಡಿದ್ರೆ ಗೊತ್ತು ನಿಮ್ಗೆ ಗೊತ್ತಾ ಅಂತ ಚೆಕ್ ಮಾಡಿದೆ ಅನ್ಸುತ್ತೆ. ಹೌದು. ಹಾ ಅಕ್ಕ ತಂಗಿ ಇಬ್ರು ಒಂದೇ ಹೇಳ್ತಾರೆ. ನಾನ್ ಬೋದಲತ ಅಲ್ಲಮ್ಮ. ಬೋದಲತಾ ನನ್ನ ಗಂಡ ಬೋದಲತಾ. ಅಮ್ಮ ಇಲ್ಲಿಂದ ಒಂದು ನಮಸ್ಕಾರ ಆಗ್ತಾ ಇದಾರೆ. ಪಪ್ಪ ಅಮ್ಮ ಗಂಡ ಹೆಂಡತಿ ನೋಡಿದ್ರೆ ಪಪ್ಪ ಒಂದು ಮೈಲಿ ದೂರ, ಅಮ್ಮ ಒಂದು ಮೈಲಿ ದೂರ. ಅಪ್ಪ ಡಿಫ್ರೆಂಟ್. ಅಪ್ಪ ಪ್ಲೇಸ್ ನ ನೇಚರ್ನೆಲ್ಲ ಎಂಜಾಯ್ ಮಾಡ್ತಾ ಇದಾರೆ ಒಬ್ರೆ ಅಲ್ವಾ. ಹೌದು. ಅಮ್ಮ ಮನೆಗೆ ಹೋಗಿ ಏನ್ ಮಾಡುದು ಪದಾರ್ಥ ಎಲ್ಲ ಇದ್ದದನ್ನೇ ಬಿಸಿ ಮಾಡುದು. ಅಮ್ಮ ಇನ್ನು ಮನೇಲೇ ಇದಾರೆ. ಬಾಡಿ ಅಷ್ಟೇ ಇಲ್ಲಿದೆ ಅಮ್ಮ. ನಿಮ್ಮ ಅಮ್ಮನ ಮೈಂಡ್ ಎಲ್ಲ ಮನೇಲೇ ಇದೆ. ಏನಂದ್ರೆ ಯೋಚನೆ ಮನೆಗೆ ಹೋಗಿ ಏನ್ ಮಾಡ್ಬೇಕು, ಏನ್ ಕೆಲಸ ಮಾಡ್ಬೇಕು, ಏನ್ ಕೆಲಸ ಪೆಂಡಿಂಗ್ ಇದೆ ಎಲ್ಲ ಆಗಿದ್ಯಾ. ಖುಷಿಯಲ್ಲಿ ಬಂದ್ರಾ? ಎಷ್ಟು ಚೆನ್ನಾಗಿದೆ ಅಲ್ಲಮ್ಮ ಇಲ್ಲಿ ಪ್ಲೇಸ್. ವ್ಯೂ ಪಾಯಿಂಟ್ ಎಲ್ಲ ಸಖತ್ ಇದೆ. ಸೂಪರ್ ಆಗಿದೆ ಅಮ್ಮ. ಒಳ್ಳೆ ಪ್ಲೇಸ್ ಕರ್ಕೊಂಡ್ ಬಂದಿದ್ದೀರಾ. ಸೂಪರ್. ನಿಮ್ ಮನೆ ನಿಯರ್ ಒಂದ್ ಒಳ್ಳೆ ಟೆಂಪಲ್ ಇದೆ. ಸಖತ್ ಆಗಿದೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ. ತುಂಬಾ ಇಷ್ಟ ಆಯ್ತು ಹನುಮಗಿರಿ. ಬನ್ನಿ ಓಡಿ. ಇಲ್ಲಿ ಆರೆಂಜ್ ಐಸ್ ಕ್ರೀಮ್ ಇಟ್ಕೊಂಡಿದ್ದಾರೆ ಇವರು. ಇದ್ಯಾವ ಫ್ಲೇವರ್ ರೆಡ್? ಸ್ಟ್ರಾಬೆರಿನಾ ಇದು? ಸ್ಟ್ರಾಬೆರಿ ಇಟ್ಕೊಂಡಿದ್ದಾರೆ ಇವಾಗ. ಫೇವರೇಟ್ ಐಸ್ ಕ್ರೀಮ್ ಅಂತ ಇದು. ಇಬ್ರು ತಗೊಂಡ್ಬಿಟ್ಟಿದ್ದಾರೆ. ಗೈಸ್ ಹನುಮಗಿರಿಯಲ್ಲಿ ಇನ್ನೊಂದು ಸ್ಪೆಷಲ್ ಇದೆ ಅಲ್ವಮ್ಮ? ಹೌದು, ಗೋಶಾಲೆ ಇದೆ. ನಾವು ಅಲ್ಲೆಲ್ಲ ಹೋಗಿ ಹಸು ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಒಂದು ಸ್ವಲ್ಪ ದಿನ ಅಲ್ವಮ್ಮ? ಸ್ವಲ್ಪ ಹೊತ್ತು ಅಲ್ಲೆಲ್ಲ ಹೋಗಿ ಅದೇ ರಿಟರ್ನ್ ಬರುತ್ತೆ. ಎಲ್ಲೆಲ್ಲ ಹೋಗಿ ಹೋಗಿ ಬರುತ್ತೆ. ಸಂಜೆನೆ ಬರೋದು. ಇದಾ? ವಾವ್. ಅಂದ್ರೆ ಆತರ ಪ್ರಾಕ್ಟೀಸ್ ಮಾಡಿಸಿದಾರಮ್ಮ? ಹೌದು. ಎಲ್ಲೋದ್ರೂ ಇಲ್ಲಿಗೆ ಬರುತ್ತೆ. ಗೈಸ್ ಎಲ್ಲ ಗೋಮಾತೆ ಹತ್ರ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಬರ್ತಾರೆ. ಇದು ಒಂದು ವಿಸಿಟಿಂಗ್ ಪ್ಲೇಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಎಲ್ಲ ಹಸುಗಳನ್ನು. ಹಸುವಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಹೇಳ್ತೀರಾ ನೀವು? ಹಸುವಿಂದ ಏನು ಉಪಯೋಗ ಆಗುತ್ತಮ್ಮ? ಸೆಗಣಿ ಸಿಗುತ್ತೆ. ನೆಕ್ಸ್ಟ್ ಸಗಣಿ ಏನಕ್ಕೆ ಯೂಸ್ ಆಗುತ್ತೆ? ಇದೆ ಮೇನ್ ಆಗಿ ಬೇಕಾದ ಅದರ ತೀರ್ಥ. ಅದೇ ಮೂತ್ರ ಅಲ್ವಾ? ಮೂತ್ರ ಅದು ಪೂಜೆಗೆ ಬೇಕಾಗುತ್ತೆ. ನೆಕ್ಸ್ಟ್ ತುಪ್ಪ ಸಿಗುತ್ತೆ, ಹಾಲು ಸಿಗುತ್ತೆ. ತುಂಬಾ ಉಪಯೋಗ ಇದೆ. ಮತ್ತೆ ಗಿಡಗಳಿಗೆ ಗೊಬ್ಬರ ಹಾಕೋದಕ್ಕೆ. ನಮ್ಮ ದೇವ್ರು ಹೌದಾ? ದೇವ್ರಲ್ಲ ನಮ್ಮ ಗೋಮಾತಾ. ಹೌದು. ನಮ್ ಕಡೆ ಇದು ಅಮ್ಮನ್ ತರ ಪೂಜಿಸ್ತಾರೆ ಇದನ್ನ ಅಲ್ವಮ್ಮ? ದೇವ್ರ ತರ ನೋಡ್ತಾರೆ. ಅಲ್ಲ ಸನುಮ, ನಾವು ಈಶಾ ಫೌಂಡೇಶನ್ಗೆ ಹೋದಾಗ ಡಿಫ್ರೆಂಟ್ ಹಸುಗಳಿತ್ತು, ನೆನಪಿದ್ಯಾ? ಅದೇ ತರ ಇದೆ ಇಲ್ಲಿ. ಎಲ್ಲ ಹಸುಗಳು ಡಿಫ್ರೆಂಟ್, ಬೇರೆ ಬೇರೆ ಕಡೆದು. ನೋಡಿ ಗಾಯ್ಸ್, ಇಲ್ಲಿ ಕರುಗಳನ್ನ ಒಂದು ಸಪರೇಟ್ ಜಾಗದಲ್ಲಿ ಬಿಟ್ಟಿದ್ದಾರೆ ನೋಡಿ. ಇದು ಡಿಫ್ರೆಂಟ್ ಹಸು ಹೆಂಗಿದೆ. ಸೂಪರ್. ಹೆಂಗಿದೆ ಅಲ್ಲ ಇದು ಡಿಫ್ರೆಂಟ್ ಆಗಿ. ಡಿಫ್ರೆಂಟ್ ಗೋಮಾತೆ ನೋಡಿ ಗಾಯ್ಸ್. ಇಲ್ಲೊಂದು ಕರು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಒಂಥರ ಚಿಕ್ಕ ಮಗುಗಳ ಥರ ಇದು ನೋಡಿ. ಕರುಗಳು ಈಗ ಹುಟ್ಟಿದ ಕರುಗಳೆಲ್ಲ ಓಡೋದ್ರೆಲ್ಲ, ಮುಟ್ಟೋದಕ್ಕೆ ಬಿಡಲಿಲ್ಲ. ನಮಸ್ಕಾರ ಮಾಡ್ಕೋತೀನಿ ಅಷ್ಟೇ. ಜಸ್ಟ್ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಓಡೋಗ್ತಾ ಇದೆ. ಕರುಗಳು ಎಲ್ಲ ಓಡೋಗ್ತಾ ಇದೆ. ಬನ್ನಿ ನೀವು ಮುಟ್ಟಿ. ಅಲ್ಲ ಭಯ ಅಲ್ಲ, ಅದೇನು ಮಾಡಲ್ಲ. ಬಟ್ ಸಿಗಲ್ಲ ಕೈಗೆ, ಓಡೋಗುತ್ತೆ. ಏನು ಮಾಡಿಲ್ಲ. ಏನು ಮಾಡಲಿಲ್ಲ. ಇಲ್ಲಿ ಓಡೋಗೋದು. ಎಷ್ಟು ಮಕ್ಕಳು ಥರ ಆಡುತ್ತೆ ಅಪ್ಪ. ಈ ಜಾಗದಿಂದ ಹೊರಗಡೆನೆ ಬರ್ತಿಲ್ಲ ಗಾಯ್ಸ್. ಎಲ್ಲರನ್ನೂ ಮಾತಾಡಿಸ್ತಿದಾರಪ್ಪ. ಪ್ರತಿಯೊಬ್ಬೊಬ್ಬರನ್ನು ಮಾತಾಡಿಸ್ಕೊಂಡು ಬರ್ತಾ ಇದ್ದಾರೆ. ಅಪ್ಪನಿಗೆ ತುಂಬಾ ಪ್ರಾಣಿ ಅಂದ್ರೆ ಇಷ್ಟ ಅಲ್ಲ? ನಿಮ್ ತರಾನೇ ಅಪ್ಪನೂ. ಎಲ್ಲದನ್ನು ಮುಟ್ತಾ ಇದ್ದಾರೆ. ಎಲ್ಲಾರನ್ನೂ ಮಾತಾಡಿಸ್ಕೊಂಡು ಬರ್ತಿದ್ದಾರೆ ಗಾಯ್ಸ್. ನನಗೂ ಅಂದ್ರೆ ಹೆವಿ ಪ್ರಾಣಿಗಳಂದ್ರೆ ಇಷ್ಟ. ಅದ್ರಲ್ಲೂ ಕರುಗಳಂದ್ರೆ ಹಸುಗಳಲ್ಲಿ ತುಂಬಾ ಇಷ್ಟ. ನಿಮ್ಗೆ ಕರು ಇಷ್ಟ ಇಲ್ವಾ? ಹೆಂಗ್ ಹೋಗುತ್ತೆ, ಜಿಂಕೆ ತರ ಹೋಗುತ್ತೆ. ಈಗ ಹುಟ್ಟಿರೋದು ಎಲ್ಲ ಓಡೋಯ್ತು ಗೈಸ್. ಇನ್ನು 1 ತಿಂಗಳು ಆಗಿಲ್ಲ ಆ ಮರಿಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಹಿಡ್ಕೊಮ್ಮ. ಅವ್ರು ಹಿಡ್ಕೊಂಡವ್ರಲ್ಲ ಹಂಗೆ ಓಡೋಗುತ್ತಲ್ಲ.
ಕೈಗೆ ಸಿಗಲ್ಲ. ಓಡೋದು. ಹೆಸರು ಹೆಸರಿಟ್ಟಿಲ್ಲ. ಅಮ್ಮ ಹೊಲ್ತಿಲ್ಲ ಇಲ್ಲೇ ಬಾಲೆ. ಬ್ರಹ್ಮ ಕಳಸ ದಿನ ಹುಟ್ಟಿದ್ದು. ಹೌದಾ? ಬ್ರಹ್ಮ ಕಳಸ ದಿನ ಹುಟ್ಟಿದ್ದಂತೆ. ನೋಡಿ ನಮ್ಮ ಕೈಲಿ ಸಿಕ್ಕಿದೆ, ಖುಷಿ ಆಯ್ತು. ನೋಡಿ ಅಲ್ವಾ? ನೀವು ಇಟ್ಕೋತೀರಾ? ಪರವಾಗಿಲ್ಲ, ಸಾಕು ಸಾಕು. ಹೋಯ್ತು. ಹಿಡ್ಕೊಂಡಿದ್ದೆ ಅಮ್ಮ. ಹಾ ಮುಟ್ಟಿದ್ದೆ. ಕಲಶ ದಿನ ಹುಟ್ಟಿದಂತೆ. ಇವಾಗ ನಾನು ಕರುನ ಇಟ್ಕೊಂಡಲ್ಲ, ಅದು ಬ್ರಹ್ಮ ಕಲಶದ ದಿನ ಹುಟ್ಟಿದಂತೆ, ಅದಕ್ಕೆ ಹಿಂಗ್ ನಾಮ ಕೂಡ ಇದೆ. ಚೆನ್ನಾಗಿತ್ತಲ್ಲ ಅದು, ಮಗು ತರ. ಅಮ್ಮನಿಗೆ ಇಷ್ಟ ಆಯ್ತು. ಚೆನ್ನಾಗಿದೆ. ಹೌದು, ನಿಮ್ಗೆ? ತುಂಬಾ ಅದೇ ದಿವಸ ಹುಟ್ಟಿದಲ್ವಾ. ಸೊ ಗೈಸ್, ಫೈನಲ್ ಇವಾಗ ಹನುಮಗಿರಿ ಟೆಂಪಲ್ ಇಂದ ಮನೆಗೆ ಹೊರಡ್ತಾ ಇದೀವಿ. ನಮ್ಮ ಮನೆಯಿಂದ ಈ ಟೆಂಪಲ್ ಜಸ್ಟ್ ಒಂದು 9-10 ಕಿಲೋಮೀಟರ್ ಇದೆ ಅಷ್ಟೇ. ಮತ್ತೆ ಹೇಗಿತ್ತು ಮನು? ಚೆನ್ನಾಗಿತ್ತು ಅಲ್ವಲ್ಲ? ಸೂಪರ್ ಆಗಿತ್ತು ಗಾಯ್ಸ್, ಚೆನ್ನಾಗಿ ದರ್ಶನ ಕೂಡ ಆಯ್ತು. ತುಂಬಾ ಜನ ಇರ್ಲಿಲ್ಲ, ಆರಾಮಾಗಿ ಪೀಸ್ ಆಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬಾ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಮತ್ತೆ ಹಸು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಎಷ್ಟೋ ದಿನ ಆಗಿತ್ತು ಗೋಮಾತೆ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಇವತ್ತು ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಸೊ ಗೈಸ್, ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಧನ್ಯವಾದ. ಬಾಯ್ ಮಾಡಿ. ಬಾಯ್.